ರತ್ನ ಪ್ರಪಂಚ ಬಂದಾಗ ಇಡೀ ಇಂಡಸ್ಟ್ರಿ ಅವ್ರು ಫೋನ್ ಮಾಡಿದ್ರು ಸರ್, ಎಲ್ಲರದು ರೆಕಾರ್ಡಿಂಗ್ಸ್ ಇದೆ ನನ್ನ ಹತ್ರ. ಫಸ್ಟ್ ಟೈಮ್ ರೆಕಾರ್ಡಿಂಗ್ ಮಾಡೋಕ್ಕೆ ಶುರು ಮಾಡಿದ್ದು ನಾನು. ಅಪ್ಪು ಸರ್ ಇಂದ ಹಿಡಿದು ತುಂಬ ಜನ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಹೀರೋಗಳು. ಈಗ ಲೆನಿನ್ ಅನ್ನೋ ಸಿನಿಮಾ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಆ ಪಾತ್ರದಲ್ಲಿ ಏನಿದೆ ಅಂದರೆ ಅದು ಏನೋ ಬೇರೆ ಇದೆ, ಅದು ವೆಯ್ಟ್ ಬೇರೆ ಇದೆ. ನೀವೇ ಮಾಡಬೇಕು ಅಂತಂದಾಗ ಅದು ಹೆಂಗಿರುತ್ತೆ ನಮಗೆ ಖುಷಿ. ಇಲ್ಲಿಂದ ಕರೆದಿರೋದು ಅವ್ರನ್ನ, ಅಲ್ಲಿ ಜನ ಇಲ್ಲ ಅವ್ರಿಗೆ ಇದ್ದಾರೆ. 1200 ಥಿಯೇಟರ್ ಇದ್ರು ಕರ್ನಾಟಕದಲ್ಲಿ, ಇವತ್ತಿನ ದಿನ 400ಕ್ಕೆ ಬಂದಿದೆ. ಅಂಡ್ ನಂಬರ್ ಆಫ್ ಸಿನಿಮಾಗಳು ರಿಲೀಸ್ ಆಗ್ತಿರೋದು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಕಮ್ಮಿ ಆಗಿದೆ. ಅಂಡ್ ಆಡಿಯನ್ಸ್ ಸಿನಿಮಾ ನೋಡ್ತಿಲ್ಲ ಅನ್ನೋದೇ ತುಂಬಾ ತಪ್ಪು. ಯಾಕೆಂದ್ರೆ ಬೇರೆ ಭಾಷೆ ಸಿನಿಮಾಗಳೆಲ್ಲ ಒಳ್ಳೆ ಕಲೆಕ್ಷನ್ ಮಾಡಿದೆ ಬೆಂಗಳೂರಲ್ಲಿ. ಅಂಡ್ ಸೂಫ್ರಮ್ ಶೋ ಎಲ್ಲ ಇಲ್ಲ 100 ಕೋಟಿ ಮಾಡ್ತಲ್ಲ. ಯಾಕೆ ಮಾಡುತ್ತೆ ಅಂದ್ರೆ ಅವ್ರಿಗೆ ಏನು ಬೇಕು ಸಿಗ್ತಿದೆ ಅದರಲ್ಲಿ. ಯಾರೋ ತೊಗೊಂಬಂದಾಗ ಕೊಟ್ಟಾಗ ಅದನ್ನ ತಗೋತಿದ್ರು, ರಿಸೀವ್ ಮಾಡ್ತಿದ್ದಾರೆ. OTT ತುಂಬ ಬೇರೆ ಬೇರೆ ಪ್ಯಾಟರ್ನ್ಗಳು ನೋಡಿದ್ದಾರೆ. ಸಿನಿಮಾ ಪ್ರೆಸೆಂಟೇಷನ್ ಅಂದ್ರೆ ಏನು, ನಮ್ಮವರು ನಮಗೆ ಮೋಸ ಮಾಡ್ತಿದ್ದಾರೆ ಅನ್ಸ್ಬಿಟ್ಟಿದೆ ಮೋಸ್ಟ್ಲಿ ಅವ್ರಿಗೆ. ಭಕ್ತ ಕುಂಬಾರ ಅಂದ್ರೆ ಭಕ್ತ ಪ್ರಹ್ಲಾದ ಅಂದ್ರೆ ರೆಡಿ, ಎರಡನ್ನೂ ಕನ್ವಿನ್ಸ್ ಮಾಡೋದಿದೆಯಲ್ಲ ಸರ್. ಆಸ್ ಅನ್ ಆಕ್ಟರ್, ಗ್ರೇಟೆಸ್ಟ್ ಆಕ್ಟರ್ ಅಂತ ಈಸಿಯಾಗಿ ನಿಮಗೆ ಸುಖ ಸಿಕ್ಕದಂಗೆ ರೀಲ್ಸ್ ಟಕ್ ಅಂತ 5 ನಿಮಿಷದಲ್ಲಿ ಸುಖ ನಿಮಗೆ ನೋಡ್ತಾ ಇದ್ದೀರಾ. ಅದೇ ಒಂದು ಹುಡುಗಿನ ಇಷ್ಟಪಟ್ಟು ಅವಳ ಹಿಂದೆ ಹೋಗಿ ಅವಳನ್ನ ಪಟಾಯಿಸ್ಕೊಂಡು ಅವಳು ನಿಮ್ಮನ್ನ ಇಷ್ಟಪಡೋ ಥರ ಮಾಡಿ ನೀವೊಂದು ಕೆಲಸ ಮಾಡ್ತಾ ಅವ್ರ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಮದುವೆ ತಾಳಿ ಕಟ್ಟು ಫಸ್ಟ್ ಏಟ್ ಮಾಡ್ಕೊಂಡಿದೆಯಲ್ಲ, ಅದು ಬೇರೆ ಶ್ರಮ. ತುಂಬ ಅವರೆಲ್ಲ ಆ್ಯಕ್ಟರ್ ಆಗಿ ಲೆಜೆಂಡ್ಸ್ ಅವರು ಸರ್. ಅಂದರೆ ಹೆಂಗೆ ಕೊಟ್ಟರು ನೀವು ನೋಡಿರ್ತೀರ ಅವ್ರ ಸ್ಕ್ರೀನ್ ಮೇಲೆ ಅವ್ರ ಭಯಂಕರ ಎನರ್ಜಿ. ಈ ಸಿನಿಮಾ ಹಂಗಿರ್ಲಿಲ್ಲ ಅವ್ರದ್ದು, ಸಾಫ್ಟ್ ಇತ್ತಲ್ಲ, ಅದನ್ನ ನಾನು ತಗೊಂಡೆ ಅಷ್ಟೇ. ನಮ್ಮ ಪ್ರೇಕ್ಷಕರು, ನಮ್ಮ ಜನ ಗೆಲ್ಲಿಸ್ತಾರೆ ಕೆಲಸ ಮಾಡಿದ್ರೆ. ಈಗ ಮುಂಗಾರು ಮಳೆ, ಗಣೇಶು, ದುನಿಯಾ ವಿಜಯ್ ಸರ್ ನಮಗೆ ದೊಡ್ಡ ಇನ್ಸ್ಪಿರೇಷನ್. ಕಾಲೇಜಲ್ಲಿ ಇದ್ದಾಗ ಆ ಸಿನಿಮಾಗಳು ಬಂದಾಗ ಯಾರು ಏನು ಬೇಕಾದ್ರೂ ಆಗ್ಬೋದು ಅಂತ ಪ್ರೂವ್ ಮಾಡಿದ್ರು ಅವರು. ಎಕ್ಸಾಕ್ಟ್ಲಿ. ಕಾನ್ಫಿಡೆನ್ಸ್ ಜಾಸ್ತಿ ಇರಬೇಕು ಅಂತ ಮನುಷ್ಯನಿಗೆ ಈ ಇಂಡಸ್ಟ್ರಿಲಿ. ಶೋ ಆಫ್ ಇರಬೇಕು. ನಾವು ಸ್ವಲ್ಪ ಊರುಗಳಲ್ಲಿ ತಪ್ಪು ಹೇಳ್ಕೊಟ್ಟವ್ರು ಮನೆಗಳಲ್ಲಿ, ಎಲೆ ಮರೆಕಾಯಿ ಥರ ಇರಬೇಕಪ್ಪ, 4 ಜನಕ್ಕೆ ಒಳ್ಳೆಯವ್ನಾಗಿ ಬದುಕಬೇಕು, ಹೆಲ್ಪ್ ಮಾಡಬೇಕು, ಸೈಲೆಂಟ್ ಆಗಿರ್ಬೇಕು, ಯಾರೋ ಏನನ್ನ ಅನ್ಸ್ಕೊಂಡು ಪರವಾಗಿಲ್ಲ ಮನೆಗೆ ಬಂದ್ಬಿಡ್ಬೇಕು. ಹಳೆ ಡೈರೆಕ್ಟ್ರು ಅನ್ಸ್ಕೊಂಡಿದಾರಲ್ಲ ಒಂದಷ್ಟು ಜನ ಇದೆ, ಹಳೆ ಡೈರೆಕ್ಟರ್ ಅನ್ಬಾರ್ದವ್ರನ್ನ. ಗೆದ್ದಿರೋ ಡೈರೆಕ್ಟರ್ಗಳು ಅವ್ರು ಹೊಸಬ್ರು ಮಾಡಬೇಕು ಒಂದು ಸಿನಿಮಾಗಳು. ಎಷ್ಟು ಜನ ಇವತ್ತು ಯಾಕೆ ಸಿನಿಮಾ ಮಾಡ್ತಿಲ್ಲ? ಸ್ಟಾರ್ಗೆ ವೆಯ್ಟ್ ಮಾಡ್ತಾರೆ ಯಾಕೆ? ಅಲ್ಲ, ಸ್ಟಾರ್ಗಳು ಕ್ರಿಯೇಟ್ ಆಗಿದ್ದಂಗೆ ಹಂಗೆ ಅಲ್ವಾ ಆ ಡೈರೆಕ್ಟರ್ಗಳು. ಅಂದ್ರೆ ಇದು ಕಾಮನ್ ಸೆನ್ಸ್ ರಿಯಾಲಿಟಿ ಇದೆ ಆಕ್ಚುಲಿ. ನೀವು ಅದನ್ನ ಆ ಪ್ರಯತ್ನಗಳು ಮಾಡ್ದೇನೆ ನಮ್ದು ಬಿದ್ದೋಗ್ತಿದೆ ಅಂದ್ರೆ ನೀವ್ ಏನ್ ಆಯ್ತು ಹೇಳ್ಸಕ್ಕೆ ಏನ್ ಮಾಡ್ತಿದ್ದೀರಾ? ಏನು ಮಾಡ್ತಾ ಇಲ್ವಲ್ಲ. ಯಾವ ಕ್ಷೇತ್ರದಲ್ಲೂ ಯಾರು ಜಾಗ ಮಾಡ್ಕೊಡಲ್ಲ, ಜಾಗ ಮಾಡ್ಕೋಬೇಕು. ಇಫ್ ಯುವರ್ ಪಾತ್ ಈಸ್ ಕ್ಲಿಯರ್ಲಿ ವಿಸಿಬಲ್ ದೆನ್ ಇಟ್ ಈಸ್ ನಾಟ್ ಯುವರ್ ಪಾತ್ ಅಂತ.